ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಕೂಡ ಶ್ರೀಧರ ಭಟ್ಟಾಚಾರ್ಯ ಗುರೂಜಿರವರ ಆಶೀರ್ವಾದಗಳು. 2026 ಜನವರಿಯಲ್ಲಿ ನಾವಿದ್ದೇವೆ. 2025 ಮುಗಿದೋಗಿದೆ. 2025ರಲ್ಲಿ ಮಾಸ ಭವಿಷ್ಯ ಬರಲಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರಿ. ಆದರೆ ವರ್ಷ ಭವಿಷ್ಯದ ಕಡೆ ಗಮನವನ್ನ ಹರಿಸ್ಲಿಕ್ಕೋಸ್ಕರ ಮಾಸ ಭವಿಷ್ಯವನ್ನ ನಾವು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈ ಜನವರಿ ಮಾಸದಲ್ಲಿ 12 ರಾಶಿಗಳ ಗೋಚಾರ ಫಲ ಹೇಗಿದೆ, 12 ರಾಶಿಯವರ ಫಲ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಇನ್ನು ಧನುಸು ರಾಶಿ. ಈ ಧನುಸು ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಬಹಳಷ್ಟು ಯೋಗಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಇಂಥ ಒಂದು ಯೋಗಗಳನ್ನ ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಜನವರಿ 28 ಮಕರ ರಾಶಿಯಲ್ಲಿ ಪಂಚಗ್ರಹ ಕೂಟ ಅಂತಕ್ಕಂಥದ್ದು ಬರ್ತಾ ಇದೆ. ಆ ಪಂಚಗ್ರಹ ಕೂಟದಿಂದ ಬಹಳಷ್ಟು ಧನುಸು ರಾಶಿಗೆ ಮಕರ ರಾಶಿ ಧನಭಾವ ಅಂತಕ್ಕಂಥದ್ದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದುಡ್ಡಿನ ಸುರಿಮಳೆ ಅಂತಕ್ಕಂಥದ್ದು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಸಾಲ ಮರುಪಾವತಿ ಮಾಡತಕ್ಕಂಥ ಸಾಧ್ಯತೆಗಳು, ಅದರಲ್ಲೂ ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳನ್ನ ನೋಡ್ತಕ್ಕಂಥ ಸಾಧ್ಯತೆ, ನಿರ್ವಿಘ್ನವಾಗಿ ಕೆಲಸ ಕಾರ್ಯಗಳಾಗತ್ತೆ. ಆದರೆ ಆರೋಗ್ಯದ ಕಡೆ ಗಮನವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಅಥವಾ ಕಿಡ್ನಿ ಸಮಸ್ಯೆ ಅಂತಕ್ಕಂಥದ್ದು, ಅಥವಾ ಜಾಯಿಂಟ್ ಪೈನ್ ಅಂತಕ್ಕಂಥದ್ದು, ಅಥವಾ ಬಾಡಿ ವೀಕ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಚ್ಚರಿಕೆ ವಹಿಸಿ. ಅದರಲ್ಲೂ 45-50 ವರ್ಷದ ಮೇಲಾಗಿರ್ತಕ್ಕಂಥವರಿಗೆ, ಧನುಸು ರಾಶಿಯವರಿಗೆ ಬಹಳಷ್ಟು ಸಂಕಟಗಳು ಎಲ್ಲವೂ ಕೂಡ ನಿಮ್ಮ ಮುಂದೆ ಇರುತ್ತೆ, ಮೃಷ್ಟಾನ್ನ ಮುಂದೆ ಇರುತ್ತೆ. ಆದ್ರೆ ಉಪಯೋಗ ಅಂತಕ್ಕಂಥದ್ದಾಗಲ್ಲ. ಉಪಯೋಗ ಮಾಡ್ಕೊಳಕ್ ನಿಮ್ ಕೈಲಿ ಶಕ್ತಿನೇ ಇರಲ್ಲ. ಧನ ಧಾನ್ಯ ಎಲ್ಲವೂ ಕೂಡ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಅನುಕೂಲಗಳಾಗತ್ತೆ. ಕೀರ್ತಿ ಲಾಭಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಸೈಟ್ ತಗೊಳ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನ ನಾವು ನೋಡಿದಾಗ ಸೈಟ್ ತಗೊಳ್ತಕ್ಕಂಥದ್ದು ಇರಬಹುದು, ಮನೆ ಕಟ್ತಕ್ಕಂಥದ್ದು ಇರಬಹುದು, ಗೃಹ ಪ್ರವೇಶ ಮಾಡ್ತಕ್ಕಂಥದ್ದು ಇರಬಹುದು. ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಶತಸಿದ್ಧ. ಆದರೆ ಆರೋಗ್ಯ ಕೆಟ್ಟಾಗ, ಅಂದ್ರೆ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ, ಜ್ವರ ಬಂದವನಿಗೆ ಒಬ್ಬಟ್ಟಿನ ಅಡಿಗೆಯ ಊಟವನ್ನ ಬಾಳೆ ಎಲೆಯಲ್ಲಿ ಬಡಿಸಿದರೆ ಅವನು ತಿನ್ಲಿಕ್ಕೆ ಸಾಧ್ಯ ಇದೆಯಾ? ಇಂಥ ಒಂದು ಪರಿಸ್ಥಿತಿಯನ್ನ ನೀವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಆರೋಗ್ಯವೇ ಭಾಗ್ಯ. ಆರೋಗ್ಯದ ಕಡೆ ಗಮನವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಹಣದ ಹಿಂದೆ ಹೋಗ್ಲಿಕ್ಕೆ ಹೋಗಬೇಡಿ. ಆದರೆ ಇನ್ನೊಂದು ವಿಚಾರವನ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳಷ್ಟು ತೀರ್ಥಯಾತ್ರ ದರ್ಶನ ಮಾಡತಕ್ಕಂಥ ಒಂದು ಶುಭ ಯೋಗ ಈ ತಿಂಗಳಲ್ಲಿ ಕಂಡು ಬರುತ್ತೆ. ಕನಿಷ್ಠ ಪಕ್ಷ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರದಲ್ಲಿ 1, 2, 3, 4, 5, 6, 7 ತಿಂಗಳ ಪೂರ್ತಿ ಪ್ರವಾಸವನ್ನ ಮಾಡತಕ್ಕಂಥ ಯೋಗ. ಅದರಲ್ಲೂ ತೀರ್ಥಕ್ಷೇತ್ರ ದರ್ಶನ, ಒಳ್ಳೊಳ್ಳೆ ಶಕ್ತಿ ದೇವತೆಗಳ ದರ್ಶನವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಆದರೆ ಈ ಒಂದು ಮಾಸದಲ್ಲಿ ಬಹಳಷ್ಟು ಉಳಿತಾಯದ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸಿ. ಬರ್ತಕ್ಕಂಥದ್ದೆಲ್ಲವನ್ನು ಕೂಡ ಖರ್ಚು ಮಾಡ್ಲಿಕ್ಕೆ ಮುಂದಾಗಬೇಡಿ. ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಜೊತೆಗೆ ಈ ಒಂದು ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ ಹೇಳ್ತಾ ಗುರು ಸಮಾನರಾಗಿರ್ತಕ್ಕಂಥವರಿಗೆ ನಮನವನ್ನ ಸಲ್ಲಿಸ್ತಕ್ಕಂಥದ್ದು, ಅಥವಾ ಶಿರ್ಡಿ ಸಾಯಿಬಾಬಾ, ಮತ್ತೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಅಥವಾ ದತ್ತಾತ್ರೇಯ ಪೀಠಕ್ಕೆ ಹೋಗ್ತಕ್ಕಂಥದ್ದು, ನಮನವನ್ನ ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಮತ್ತಷ್ಟು ಪ್ರಾಪ್ತಿ ಆಗತ್ತೆ. ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಲಭ್ಯವಾಗತ್ತೆ.